ಭಾರತ, ಮಧ್ಯಪ್ರಾಂತ್, ಅಮೆರಿಕ ಸೇರಿದಂತೆ ಆಗ್ನೇಯ ಮುಂತಾದ ಸ್ಥಳಗಳಲ್ಲಿ ಕೈಯಲ್ಲೇ ಊಟವನ್ನ ಸೇವಿಸುವುದು ಸರ್ವೇಸಾಮಾನ್ಯ. ಆದರೆ ಲಂಡನ್ನಲ್ಲಿ ಮಹಿಳೆಯೊಬ್ಬಳು ಚಮಚ ಬಳಸದೆ ತನ್ನ ಕೈಯಲ್ಲೇ ಊಟ ಮಾಡಿದ್ದಕ್ಕೆ ಆಕೆಯನ್ನ ಅಪರಾಧ ಮಾಡಿದ ಹಾಗೆ ಬಿಂಬಿಸಲಾಗಿದೆ. ಹೌದು, ಭಾರತದಲ್ಲಿ ಕೈಯಲ್ಲೇ ಆಹಾರ ಸೇವಿಸುವುದು ಆರೋಗ್ಯ ದೃಷ್ಟಿಯಲ್ಲಿ ಉತ್ತಮ ಎಂದು ಹೇಳಲಾಗುತ್ತೆ. ಆದರೆ ಲಂಡನ್ನಲ್ಲಿ ಮಹಿಳೆಯೊಬ್ಬರು ತನ್ನ ಕೈಯಲ್ಲಿ ಬಿರಿಯಾನಿಯನ್ನ ಸವಿದಿರೋದಕ್ಕೆ ಭಾರೀ ಟ್ರೋಲ್ ಮಾಡಲಾಗಿದೆ. ಮಹಿಳೆಯೊಬ್ಬರು ಸಾರ್ವಜನಿಕ ಸ್ಥಳದಲ್ಲಿ ಚಮಚವಿಲ್ಲದೆ ಆಹಾರವನ್ನ ಸೇವಿಸಿರೋದನ್ನ ಯಾರೋ ವಿಡಿಯೋ ಮಾಡಿದ್ದಾರೆ. ಇದೇ ಕಾರಣಕ್ಕಾಗಿ ಅವರನ್ನ ಟ್ರೋಲ್ ಮಾಡಿದ್ದಾರೆ. ಯಾರೋ ಚಮಚ ಅಥವಾ ಫೋರ್ಕ್ ಇಲ್ಲದೆ ತಿನ್ನೋದನ್ನ ವಿಡಿಯೋ ಸೆರೆ ಹಿಡಿದಿದ್ದು ಆನ್ಲೈನ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇಂಟರ್ನೆಟ್ನಲ್ಲಿ ಆಕೆ ಚಮಚವಿಲ್ಲದೆ ಊಟ ಮಾಡಿದ್ದಕ್ಕೆ ಏನೋ ಅಪರಾಧ ಮಾಡಿದ ಹಾಗೆ ಆಕೆಯನ್ನ ಟ್ರೋಲ್ ಮಾಡಲಾಗಿದೆ. ಈ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದ್ದು ನಾನಾ ಬಗೆಯ ಕಾಮೆಂಟ್ಗಳನ್ನು ಈ ವಿಡಿಯೋಗೆ ಮಾಡಲಾಗ್ತಾ ಇರುವಂಥದ್ದು. ಸಾಮಾನ್ಯವಾಗಿ ಒಂದಷ್ಟು ದೇಶಗಳಲ್ಲಿ ಕೈಯಲ್ಲೇ ತಿನ್ನುವಂತಹ ಪದ್ಧತಿ ಇರುತ್ತೆ. ಅಂದರೆ ನಮ್ಮ ಭಾರತದಲ್ಲಿ ಕೈಯಲ್ಲೇ ತಿನ್ನುವಂಥದ್ದು ಅದು ಆರೋಗ್ಯದ ದೃಷ್ಟಿಯಿಂದನೂ ಕೂಡ ಬಹಳಷ್ಟು ಒಳ್ಳೆಯದು. ಅದೇ ರೀತಿ ಆಕೆ ಲಂಡನ್ನಲ್ಲಿ ಒಬ್ಬ ಮಹಿಳೆ ಕೈನಲ್ಲಿ ತಿಂದಿದ್ದಕ್ಕೆ ಅದು ದೊಡ್ಡ ಏನೋ ಅಪರಾಧ ಮಾಡಿಬಿಟ್ಟಿದ್ದಾಳೆ ಅನ್ನೋ ಹಾಗೆ ವಿಡಿಯೋ ಮಾಡಿ ಅದನ್ನು ಬಿಂಬಿಸಲಾಗ್ತಾ ಇದೆ. ಜೊತೆಗೆ ಆ ವಿಡಿಯೋವನ್ನ ಟ್ರೋಲ್ ಮಾಡಲಾಗ್ತಾ ಇರುವಂಥದ್ದು. ಲಂಡನ್ನಲ್ಲಿ ಮಹಿಳೆ ಈ ರೀತಿ ಕೈನಲ್ಲಿ ತಿಂದಿರೋದಕ್ಕೆ ಆ ವಿಡಿಯೋನ ಸೆರೆ ಹಿಡಿದು ಟ್ರೋಲ್ ಮಾಡಲಾಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಹಂಚಿಕೊಂಡು ಆಕೆನೋ ದೊಡ್ಡ ಅಪರಾಧ ಮಾಡಿಬಿಟ್ಟಿದ್ದಾಳೆ ಅನ್ನೋ ರೀತಿ ಬಿಂಬಿಸ್ತಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಚಮಚವಿಲ್ಲದೆ ತಿನ್ನುವಂಥದ್ದು ಅವರವರ ಇಚ್ಛೆ. ಬಟ್ ಆದರೆ ಲಂಡನ್ನಲ್ಲಿ ಇದನ್ನ ಏನೋ ಮಹಾ ಅಪರಾಧ ಮಾಡಿದ್ದಾಳೆ ಅನ್ನುವಂಥ ರೀತಿಯಲ್ಲಿ ಬಿಂಬಿಸಿ ವಿಡಿಯೋ ಮಾಡಿ ಆಕೆಯನ್ನ ಟ್ರೋಲ್ ಮಾಡ್ತಾ ಇರುವಂಥದ್ದು. ಚಮಚ ಇಲ್ಲದೆ ತಿನ್ನೋದನ್ನ ವಿಡಿಯೋ ಸೆರೆ ಹಿಡಿದು ಆನ್ಲೈನ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಇಂಟರ್ನೆಟ್ಟಲ್ಲಿ. ಆಕೆ ಚಮಚವಿಲ್ಲದೆ ಊಟ ಮಾಡಿದ್ದಕ್ಕೆ ಏನೋ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದಾಳೆ ಅನ್ನೋ ಥರ ಬಿಂಬಿಸಿ ವಿಡಿಯೋವನ್ನ ಮಾಡಿ ಅದನ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡಿರುವಂಥದ್ದು, ಅಂದರೆ ಟ್ರೋಲ್ ಮಾಡಿರುವಂಥದ್ದು. ಈ ವಿಡಿಯೋ ನೋಡಿದಂತಹ ನೆಟ್ಟಿಗರು ಸಾಕಷ್ಟು ಕಾಮೆಂಟ್ಸ್ಗಳನ್ನು ಕೂಡ ಮಾಡ್ತಿದ್ದಾರೆ.